7ನೇ ತಾರೀಕು ಗುರುಮಿಟ್ಕಲ್ ತಾಲೂಕಿನ ಗುರುಮಿಟ್ಕಲ್ದಲ್ಲಿ ಪ್ರಜಾಸೌಧ ಅಡಿಗಲ್ಲು ಸಮಾರಂಭದಲ್ಲಿ ನಮ್ಮ ನಾಯಕರಾದಂಥ ಮಾಜಿ ಸಪ್ತ ಖಾತೆ ಸಚಿವರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ಸನ್ಮಾನ್ಯ ಬಾಬುರಾವ್ ಚಿಂಚನ್ಸೂರು ಅವರ ಬಗ್ಗೆ ಗುರುಮಿಟ್ಕಲ್ ಕ್ಷೇತ್ರದ ಶಾಸಕರು ಅವಹೇಳನಕಾರಿ ಮಾತಾಡಿದ ಬಗ್ಗೆ ನಾವು ಸೋಮವಾರ ದಿವಸ 15ನೇ ತಾರೀಕು ಗುರುಮಿಟ್ಕಲ್ದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮ ಸಿಹಿನೀರ್ಬಾವಿಲಿಂದ ಬಸವೇಶ್ವರ ಚೌಕ್ತನ ಪಾದಯಾತ್ರೆ ಮುಖಾಂತರ ಈ ಪ್ರತಿಭಟನಾ ಕಾರ್ಯಕ್ರಮ ನಡೀತದೆ. ತದನಂತರ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಮುಖಾಂತರ ಒಂದು ಮನವಿ ಪತ್ರವನ್ನು ಕೊಡ್ತೇವೆ. ಕಳೆದ 7-8 ವರ್ಷದಿಂದ ಗುರುಮಿಟ್ಕಲ್ದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಕಳೆದ 7.5 ವರ್ಷದಿಂದ ಗುರುಮಿಟ್ಕಲ್ ಏನು ಅಭಿವೃದ್ಧಿ ಆಗಿದೆ, ಎಷ್ಟು ಅನುದಾನ ಬಂದಿದೆ, ಇದೆಲ್ಲನೂ ಪ್ರತಿಭಟನೆಯಲ್ಲಿ ನಾವೆಲ್ಲ ಬಿಚ್ಚಿಟ್ಟು ತೋರಿಸ್ತೇವೆ. ಮೊದಲು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ 50 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಗುರುಮಿಟ್ಕಲ್ ಮತಕ್ಷೇತ್ರಕ್ಕೆ ಏನೇನು ಮಾಡಿದೆ, ಎಷ್ಟು ಅಭಿವೃದ್ಧಿಗಳನ್ನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಗುರುಮಿಟ್ಕಲ್ ಮತಕ್ಷೇತ್ರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೊಟ್ಟಿದ್ದಾರೆ. ಇವೆಲ್ಲ ಅಂಕೆ ಸಂಖ್ಯೆಗಿಂತ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ತೋರಿಸ್ತೀವಿ. ಅಭಿವೃದ್ಧಿ ಬಗ್ಗೆ ಪಕ್ಷ ಯಾವುದೇ ಇದ್ರೂ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ನಾವು ಶ್ರಮಿಸ್ತೀವಿ. ಆದರೆ ಒಂದು ಸಚಿವ ಸ್ಥಾನಮಾನ ಇದ್ದರೂ ನಮ್ಮ ನಾಯಕರಿಗೆ ಬಾಬುರಾವ್ ಚಿಂಚನ್ಸೂರು ಸಾಹೇಬರಿಗೆ ಒಂದೇ ಒಂದು 10 ನಿಮಿಷ ಶಾಸಕರು ವೇಟ್ ಮಾಡಲಿಲ್ಲ. ಆಯ್ತಪ್ಪ, ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಸರ್ ಅವ್ರನ್ನೂ ಬರ್ತಾ ಇದ್ದಾರೆ ಅಂದಾಗ ಇವರು ಒಂದು 10 ನಿಮಿಷ ಆಯ್ತಪ್ಪ ವೇಟ್ ಮಾಡಮು ಅಂತ ಹೇಳಿದ್ರೆ ಒಂದು ಶಾಸಕ ಸ್ಥಾನ ಏನಂಬುದು ಗೊತ್ತಾಗ್ತಿತ್ತು. ಆದರೆ ಅವ್ರು ಯಾವ ಥರ ನಾನಾ MLA ಅವ MLA ಅಂತ ಒಂದು ಸಿಂಗಲ್ ವರ್ಡ್ ಯೂಸ್ ಮಾಡ್ತಾನೆ. ಇದನ್ನು ನಾವು ಖಂಡಿಸ್ತೇವೆ. ಇದನ್ನು ಖಂಡಿಸಿ ನಾವು ಪ್ರತಿಭಟನೆ ಮುಖಾಂತರ ನಮ್ಮ ನೋವನ್ನು ತೋರಿಸ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತೇವೆ.